ಸ್ವಾಮಿ ಕೊರಗಚ್ಚ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ನಿಮ್ಮ ಸಂಬಂಧದಲ್ಲಿ ಏನಾದರೂ ಒಂದು ಚೇಂಜಸ್ಸನ್ನು ನೀವು ನೋಡ್ಬೋದಾ? ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಕರೆಂಟ್ ಸಿಚುವೇಷನಲ್ಲಿ ಯಾವ ಒಂದು ಫೀಲ್ ಉಂಟು, ಅವರ ಮನಸ್ಸಿನ ಮಾತೇನು, ಹಾಗೆಯೇ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜ್ ಬೇಕು ಅಂದರೆ ಅದಕ್ಕೂ ನಾನೊಂದು ದೈವಿಕ ಸಂಕೇತ ಕೊಡ್ತೇನೆ ರೀಡಿಂಗಲ್ಲಿ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಸಿಗುತ್ತೆ. ಸೊ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಅಂತ ಎನರ್ಜಿ ಪಾಸ್ ಮಾಡಿ ಪೂಜೆ ಮಾಡಿ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಹಾಗೆಯೇ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ ಪರ್ಸನಲ್ ರೀಡಿಂಗ್ ಅಂತ ಹಾಕಿ ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ. ಆ ನಂಬರ್ಗೆ ನೀವು ಮೆಸೇಜ್ ಹಾಕಬೇಕಾಗುತ್ತೆ. ಪರ್ಸನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಅಲ್ಲಿ ನಾನು ರೀಡಿಂಗ್ ನೋಡಿಬಿಟ್ಟು ನಿಮಗೆ ಪರಿಹಾರ ಕೂಡ ಹೇಳ್ತೀನಿ, ಸುಲಭ ಪರಿಹಾರ ಕೂಡ. ಸೊ ಹಾಗೆಯೇ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಸೊ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ, ಅನ್ವಯ ಆದರೆ ಅನ್ವಯ ಆಯಿತು ಅಂತ ಹೇಳಿ. ಸೊ ಎಲ್ಲ ಆ್ಯಂಗಲಿಂದ ನಾನು ರೀಡಿಂಗ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಪಾಸಿಟಿವ್ ಆಗಿರಿ. ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೋಡುವ ಅವರ ಮನಸ್ಸಲ್ಲಿ ಏನುಂಟು, ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ದೇವರಿಂದ ಏನೋ ಒಂದು ಸಂದೇಶ ಉಂಟು ಅಂತ ನೋಡುವ. ಪಾಸಿಟಿವ್ ಆಗಿರಿ. ಏನಕ್ಕೆ ಪಾಸಿಟಿವ್ ಆಗಿರಿ ಅಂತ ಹೇಳ್ತೇನೆ ಅಂದರೆ, ಸೊ ಕೆಲವೊಮ್ಮೆ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ ಅಥವಾ ಏನೇನೋ ನೆಗೆಟಿವ್ ಆಲೋಚನೆಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೆಲವರ ಮಿಟ್ರಲ್ಲಿ ಬ್ರೇಕಪ್ ಆಗಿದೆ, ಮತ್ತು ಕೆಲವರಲ್ಲಿ ಕರೆಕ್ಟಾಗಿ ಮಾತುಕತೆ ಇಲ್ಲ. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ರೀಕನೆಕ್ಟ್ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಅವರ ಒಂದೇ ಒಂದು ಕಾಲಿಗೆ, ಒಂದೇ ಮೆಸೇಜಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವರಲ್ಲಿ ಇತ್ತೀಚಿನ ದಿನದಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು. ಇಲ್ಲಿ ಅವರು ನಿಮ್ಮನ್ನು ಸೀಕ್ರೆಟಾಗಿ ವಾಚ್ ಮಾಡ್ತಾ ಇದ್ದಾರೆ. ನೀವೇನು ಮಾಡ್ತೀರಾ, ಎಲ್ಲಿಗೆ ಹೋಗ್ತೀರಾ, ಏನು ಸ್ಟೇಟಸ್ ಆಗ್ತೀರಾ ಅಂತ ನೀವು ಅಂದ್ಕೊಳ್ಬೋದು. ನಂಬರ್ ಬ್ಲಾಕ್ ಉಂಟು, ಹೆಂಗೆ ನೋಡ್ತಾರೆ ಅಂತ. ಸೊ ಬೇರೆಯವರ ಮೂಲಕ. ಸೊ ಇಲ್ಲಿ ಏನಂದರೆ, ಅವರಿಗೆ ನಿಮ್ಮನ್ನು ಬಿಟ್ಕೊಳ್ಲಿಕ್ಕೆ ಇಷ್ಟ ಇಲ್ಲ. ಹಾಗಂತ ಅವರಾಗಿ ಬಂದು ಸಾರಿ ಕೇಳಲಿಕ್ಕೂ ಆಗ್ತಾಯಿಲ್ಲ. ಅವರ ಸಿಚುವೇಶನ್ ಏನಂದರೆ, ಕೆಲವರು ಇಲ್ಲಿ ಥರ್ಡ್ ಪಾರ್ಟಿಗೋಸ್ಕರ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಈಗೋ ಅಂದರೆ ಸಮಸ್ಯೆ ಆಗುತ್ತೆ. ಅವರು ನಿಮ್ಮಿಂದ ಏನೋ ಒಂದು ಕ್ವಶನ್ ಕೇಳಿರ್ತಾರೆ, ನೀವು ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ, ಅಥವಾ ಮನೆಯಲ್ಲಿ ನಮ್ಮ ಬಗ್ಗೆ ಹೇಳಿ ಮಾತನಾಡು ಅಂತ ಹೇಳಿದ್ದಾರೆ. ಸೊ ಅದು ಕೂಡ ನೀವು ಮಾಡಿಲ್ಲ. ಹಾಗಾಗಿ ಅವರಿಗೆ ಇಲ್ಲಿ ತುಂಬ ಮನಸ್ಸಿಗೆ ನೋವಾಗುತ್ತೆ. ನಿಮಗೆ ಅರ್ಥ ಆಗಬೇಕು ಅವರ ವ್ಯಾಲ್ಯೂ ಏನು, ಅದಕ್ಕೋಸ್ಕರ ಅವರು ನಿಮ್ಮಿಂದ ದೂರ ಇದ್ದಾರೆ. ಕೆಲವರದ್ದು ಥರ್ಡ್ ಪಾರ್ಟಿ ಎನರ್ಜೀಸ್ ಅಂದರೆ, ಅವರ ಥರ್ಡ್ ಪಾರ್ಟಿ ಒಂದು ವ್ಯಾಮೋಹಕ್ಕೆ ಅಥವಾ ಅವರ ಒಂದು ಅಟ್ರಾಕ್ಷನಿಗೆ ಇವರು ಒಳಗಾಗ್ತಾರೆ. ಬಟ್ ಇವಾಗ ಥರ್ಡ್ ಪಾರ್ಟಿ ಆಟ ಏನು, ಅವರು ಯಾವ ಥರ ಇವರನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ನಾನು ಎಲ್ಲಿ ತಪ್ಪು ಮಾಡಿದೆ, ನಾನು ಇಷ್ಟಪಟ್ಟಂಥ ಹುಡುಗನಿಗೆ ಅಥವಾ ಹುಡುಗಿಗೆ ತಪ್ಪು ಮಾಡಿಬಿಟ್ಟೆ, ಮೋಸ ಮಾಡಿಬಿಟ್ಟೆ ಅನ್ನೋ ಒಂದು ಗಿಲ್ಟಿ ಫೀಲಿಂಗ್ ಉಂಟು. ಅಂದರೆ ಫಸ್ಟಿಗೆ ಎಲ್ಲನೂ ಚೆನ್ನಾಗಿತ್ತು. ಇಲ್ಲಿ ಮದುವೆ ಆದರೂ ಕೂಡ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಮೈಂಡ್ಲಲ್ಲಿ ಕೂಡ ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಕೆಲವೊಮ್ಮೆ ಜಗಳ ಆಗುತ್ತೆ, ಕೆಲವೊಮ್ಮೆ ಎಲ್ಲಿ ನಾನು ಅವರನ್ನು ಕಲ್ತ್ಕೊಂಡು ಬರ್ತೇನಾ, ಎಲ್ಲಿಂದಾದರೂ ಸಮಸ್ಯೆ ಆಗುತ್ತಾ ಈ ರಿಲೇಷನ್ಶಿಪ್ಪಿಗೆ, ಯಾರಿಗಾದರೂ ಗೊತ್ತಾಗುತ್ತೋ ಅನ್ನೋ ಒಂದು ಭಯ, ಆತಂಕ, ಅಥವಾ ನಿಮ್ಮ ವ್ಯಕ್ತಿಯ ಮಾತುಕತೆಯಲ್ಲಿ ನಡವಳಿಕೆಯಲ್ಲಿ ಬದಲಾವಣೆಯಾಗಿದೆ. ಮುಂಚೆ ಇದ್ದ ಥರ ನಿಮ್ಮ ಹುಡುಗ ಅಥವಾ ಹುಡುಗಿ ಇಲ್ಲದೇ ಇರ್ಬೋದು. ರಿಲೇಷನ್ಶಿಪ್ಪಲ್ಲಿ ಇರುವವರಿಗೂ ಹೇಳ್ತಾ ಇದ್ದೇನೆ, ಮ್ಯಾರೇಜ್ ಆದವರಿಗೂ. ಸೊ ಈ ಒಂದು ಫೀಲ್ ಆಗ್ತಾ ಉಂಟು, ಹೌದಾ ಅಲ್ವಾ ಅಂತ ಹೇಳಬೇಕು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನಾನು ನಿಮ್ಮ ರಿಲೇಷನ್ಶಿಪ್ಪಿಗೆ ರೆಸ್ಪೆಕ್ಟ್ ಕೊಡ್ತೇನೆ. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಸೊ ರೀಡಿಂಗ್ ಟೈಮ್ನಲ್ಲಿ ಹೆಸಿಟೇಟ್ ಮಾಡಬೇಡಿ. ನನ್ನ ಜೊತೆ ಯಾವುದೇ ಒಂದು ವಿಷಯವನ್ನು ಶೇರ್ ಮಾಡಲಿಕ್ಕೆ ಫ್ರೀಯಾಗಿರಿ. ಇವರು ಏನು ತಿಳ್ಕೊಳ್ತಾರೆ ಏನೋ ಆ ಥರ ಎಲ್ಲ ಫೀಲ್ ಮಾಡ್ಕೊಳ್ಬೇಡಿ. ನಿಮ್ಮದು ಏನೇ ಒಂದು ನೋವು ಸಮಸ್ಯೆ ಇದ್ರೂ ನನ್ನ ಜೊತೆ ಹೇಳಿ. ಹಾಗೇನು ಇಲ್ಲಿ ನಿಮ್ಮನ್ನು ತುಂಬ ಅವರನ್ನು ನೆನ್ಪು ಮಾಡ್ಕೊಳ್ತಾರೆ. ನೀವು ಮತ್ತು ಅವರು ಹೋದಂಥ ಪ್ಲೇಸಸ್, ಅವರು ಹೋದಾಗ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಎಲ್ಲ ಒಂದು ಕಡೆ ಮಾತುಕತೆಯಿಂದ ಈ ಸಮಸ್ಯೆ ಪರಿಹಾರ ಆಗ್ತಾ ಇತ್ತು, ಅಥವಾ ರಿಲೇಷನ್ಶಿಪ್ಪು ಸರಿ ಹೋಗ್ತಾ ಇತ್ತು. ಬಟ್ ಅದು ಆಗ್ತಾ ಇಲ್ಲ. ಏನಕ್ಕಂದರೆ ನೀವು ಕೂಡ ಇಲ್ಲಿ ಕಣ್ಣೀರು ಹಾಕ್ತೀರಾ, ದುಃಖ ಪಡ್ತೀರಾ, ಆ ವ್ಯಕ್ತಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ. ಬಟ್ ಅವರ ಜೊತೆ ಕರೆಕ್ಟಾಗಿ ಮಾತನಾಡಲಿಕ್ಕೆ ಕಮ್ಯುನಿಕೇಷನ್ ಆಗ್ತಾ ಇಲ್ಲ, ಅಥವಾ ಅದು ನಿಮಗೆ ಅಂದರೆ ಅವರಾಗೇ ಬರಬೇಕು ಅನ್ನೋ ಒಂದು ನಿಮ್ಮ ಮನಸ್ಥಿತಿ ಇರ್ಬೋದು. ನಾನು ತಪ್ಪು ಮಾಡಿಲ್ಲ, ನೀವು ತಪ್ಪು ಮಾಡಿಲ್ಲ, ಅವರು ಕೂಡ ತಪ್ಪು ಮಾಡಿಲ್ಲ. ಬಟ್ ಇಲ್ಲಿ ತಪ್ಪು ಮಾಡಿದ್ಯಾರು ವಿಧಿ. ಏನು ಹೇಳ್ತಾ ಇದ್ದೇನೆ ಅಂತ ನಿಮಗೆ ಅರ್ಥ ಆಗಿರ್ಬೋದು. ಸೊ ಹಾಗಾಗಿ ಪ್ರೀತಿಯಲ್ಲಿ ಸೋಲೋದು ಅಂತ ಏನೂ ಇಲ್ಲ, ಸೋತ್ರೂ ಗೆದ್ದ ಥರನೇ. ಸೊ ನೀವಿಲ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ, ಅಲ್ಲಿ ಅವರು ಕೂಡ ಅದೇ ಥರ ನಿಮ್ಮನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅದನ್ನು ತೋರಿಸ್ತಾ ಇಲ್ಲ ನಿಮ್ಮ ವ್ಯಕ್ತಿ, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಇಲ್ಲಿ ಏನಂದರೆ, ಅವರು ನಿಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿದ್ರು, ಏನೋ ಒಂದು ಸಮಸ್ಯೆ ಆಗಿದೆ. ಕೆಲವೊಂದು ಸಲ ಸಣ್ಣ ವಿಷಯಗಳೇ ದೊಡ್ಡ ದೊಡ್ಡ ಜಗಳಕ್ಕೆ, ಮನಸ್ತಾಪಕ್ಕೆ ಕಾರಣ ಆಗುತ್ತೆ.
ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಸೊ ಏನಕ್ಕೆ ಇದು ಅಂದರೆ ನಿಮಗೆ ಅನ್ವಯ ಆದರೆ ಮಾತ್ರ ಕನ್ಸಿಡರ್ ಮಾಡಿ, ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಮತ್ತಿಲ್ಲಿ ನಾನು ನಿಮಗೆ ಏನು ಹೇಳ್ತೇನೆ ಅಂದರೆ ತಾಳ್ಮೆಯಿಂದ ಇರಬೇಕು. ಸೊ ಅವರೇನೋ ಹೇಳಿದರು, ರ್ಯಾಶಾಗಿ ಮಾತನಾಡಿದರು, ಅಥವಾ ಸಮಾಜದಲ್ಲಿ ಏನೋ ಹೇಳಿದರು, ಜನಗಳು ಏನೋ ಹೇಳಿದರು. ಸೊ ಆ ಥರ ಎಲ್ಲ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಲೈಫು, ನಿಮ್ಮ ಖುಷಿ, ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲಿ ಉಂಟು. ಅದನ್ನು ಯಾರು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ವ್ಯಕ್ತಿಯ ಜೊತೆ ಉಂಟು. ಸೊ ಹಾಗಿರುವಾಗ ಅವರು ಏನೋ ಹೇಳಿದರು, ಇವರು ಏನೋ ಹೇಳಿದರು ಅಂತ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಒಂದು ಎಲ್ಲ ಸಮಸ್ಯೆಯಿಂದ ಹೊರಬರಲಿಕ್ಕೆ ನಾನು ನಿಮಗೆ ಒಂದು ಡಿವೈನ್ ಸಂಕೇತ ಹೇಳ್ತೇನೆ ಅಂತ ಹೇಳಿದ್ದೀನಿ. ಸೊ ಅದು ಬಂದುಬಿಟ್ಟು 1176 ಇದನ್ನು ಹೇಳ್ತಾ ಇರಿ. ಹಾಗೆಯೇ ಕ್ಲೀಮ್ ಅಂತ ಹೇಳ್ತಾ ಇರಿ. ನಾನು ಯಾವಾಗಲೂ ಕ್ಲೀಮ್ ಮಂತ್ರವನ್ನು ಏನಕ್ಕೆ ಹೇಳ್ತೇನೆ ಅಂದರೆ, ಸೊ ಐ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಇದು ನಿಮಗೆ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ನಿಮಗೆ ಒಂದು ಮೆಂಟಲಿ ಆಗಿ ನೋಡಿ, ಮಾನಸಿಕವಾಗಿ ಸ್ಟ್ರಾಂಗ್ ಇದ್ದಾಗ ಮಾತ್ರ ತಾನೇ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ದೆನ್ ಫಿಸಿಕಲ್ ಆಗಿ ಕೂಡ ನಾವು ಸ್ಟ್ರಾಂಗ್ ಇರಬೇಕು. ಊಟ ಮಾಡಿಲ್ಲ ಅಂದರೆ, ನಿದ್ದೆ ಮಾಡಿಲ್ಲ ಅಂದರೆ, ಕೆಲವರು ಏನಂದರೆ ಕತ್ತಲೆ ಕೋಣೆಯಲ್ಲಿ ಕುತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ, ಏನೇನೋ ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಆವಾಗ ಯಾವ ಥರ ಎನರ್ಜಿ ಹೀಲ್ ಆಗುತ್ತಾ ಎನರ್ಜಿ ಬ್ಯಾಲೆನ್ಸ್ ಆಗುತ್ತಾ? ನಿಮಗೆ ನೀವೇ ಹೀಲ್ ಮಾಡ್ಕೊಳ್ಳಿಲ್ಲ ಅಂದರೆ, ನಿಮ್ಮ ವ್ಯಕ್ತಿಗಂತೂ ನೀವು ಯಾವ ಕಂಡೀಷನಲ್ಲಿ ಇದ್ದೀರಾ ಅಂತ ಗೊತ್ತಾದ್ರೂ ಅವರು ಬರಲ್ಲ. ಸೊ ಏನಕ್ಕಂದರೆ ನಿಮ್ಮನ್ನು ನೀವು ಪ್ರೀತಿಸಿದಷ್ಟು ಮತ್ತೆ ಯಾರೂ ಕೂಡ ಪ್ರೀತಿಸಲು ಸಾಧ್ಯವಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅಕ್ಕ ಏನೋ ಹೇಳ್ತಾ ಇದ್ದಾರೆ ಅಂತಲ್ಲ, ಸ್ವಲ್ಪ ನಿಮ್ಮ ಒಳಕಣ್ಣನ್ನು ತೆರೆದು ನೋಡಬೇಕು ನೀವು. ನಾನು ಏನು ಹೇಳ್ತಾ ಇದ್ದೇನೆ, ಏನಕ್ಕೆ ಅಕ್ಕ ಈ ಥರ ಹೇಳ್ತಾ ಇದ್ದಾರೆ ಅಂತ. ಸೊ ಎಸ್, ಐ ಅಗ್ರಿ. ಪ್ರೀತಿ ಬೇಕು, ಪ್ರೀತಿ ಇಲ್ಲ ಅಂದರೆ ನೀವಿಲ್ಲ, ಗೊತ್ತು ನನಗೆ. ಬಟ್ ನೀವಿಲ್ಲಿ ಸರಿ ಇದ್ದರೆ ತಾನೇ ಚೆನ್ನಾಗಿ ನಿದ್ರೆ ಮಾಡಬೇಕು, ಊಟ ಮಾಡಬೇಕು, ನೀವು ಖುಷಿಯಾಗಿರಬೇಕು. ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡಿಲ್ಲ ಅಂದರೆ ಇವಾಗ ಅವರು ಮೀಟ್ ಆಗಲಿಕ್ಕೆ ಬರಲಿಕ್ಕೆ ಹೇಳ್ತಾರೆ. ಅವಾಗ ನಿಮಗೆ ನೀವು ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡಲ್ಲ, ನೀವು ಚೆನ್ನಾಗಿ ಕಾಣ್ತಾ ಇಲ್ಲ, ಅಥವಾ ನಿಮಗೆ ನಡಿಲಿಕ್ಕೇ ಶಕ್ತಿ ಇಲ್ಲ, ಊಟ ಮಾಡದೆ ನಿದ್ರೆ ಮಾಡದೆ ಹೋಗ್ಲಿಕ್ಕೇ ಆಗಲ್ಲ, ಮತ್ತು ಹೆಂಗೆ ಹೋಗ್ತೀರಾ? ಸೊ ಹಾಗಾಗಿ ಪಾಸಿಟಿವ್ ಮೈಂಡ್ ಸೆಟ್ ಕೂಡ ತುಂಬ ಇಂಪಾರ್ಟೆಂಟ್. ರಿಲೇಷನ್ಶಿಪ್ಪಲ್ಲಿದ್ದೀರಾ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಯ್ಯೋ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡ್ರೆ ಆಗುತ್ತಾ? ಅದಕ್ಕೆ ಊಟ ಮಾಡಿರಿ, ನಿದ್ದೆ ಮಾಡಿರಿ, ಅಯ್ಯೋ ನಾನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡೋದು ಅಂತ ಅಲ್ಲೇ ನೀವು ಆಲೋಚನೆ ಮಾಡ್ತಾಯಿದ್ರಿ. ಊಟನೂ ಬೇಡ, ಏನೂ ಬೇಡ ನನಗೆ. ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿದರೆ ಯಾವುದು ಕೂಡ ಆಗಲ್ಲ. ಬಟ್ ನೀವು ವರ್ಕ್ ಮಾಡಬೇಕು. ಯಾವಾಗ ವರ್ಕ್ ಮಾಡ್ತೀರಾ, ಯಾವಾಗ ಪಾಸಿಟಿವ್ ವೇಯಲ್ಲಿರ್ತೀರಾ, ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ತೀರಾ, ನಿಮ್ಮ ಕೆಲಸವನ್ನು ನೀವು ಯಾವಾಗ ಪ್ರೀತಿಸ್ತೀರಾ, ನಿಮ್ಮ ಪ್ರೀತಿಯನ್ನು ನೀವು ಯಾವಾಗ ಪ್ರೀತಿಸ್ತೀರಾ, ನಿಮ್ಮ ಪ್ರೀತಿಗೆ ಯಾವಾಗ ರೆಸ್ಪೆಕ್ಟ್ ಕೊಡ್ತೀರಾ, ನೀವು ಪ್ರೀತಿ ಮಾಡಿದಂತಹ ವ್ಯಕ್ತಿಗೆ ಯಾವಾಗ ರೆಸ್ಪೆಕ್ಟ್ ಕೊಡ್ತೀರಾ, ಆವಾಗ ಆಟೋಮೆಟಿಕ್ಕಾಗಿ ಎಲ್ಲನೂ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ನೋಡಿ, ಅದನ್ನು ನಾನು ಒಂದು ದೈವಿಕ ಸಂಕೇತ ಹೇಳಿದೆ ಅಲ್ಲ. ಸೊ ಅದು ಮತ್ತು ಅದೊಂದು ಕ್ಲೀಮ್ ಮಂತ್ರ 1176 ಕ್ಲೀಮ್. ಇದು ಎರಡನ್ನೂ ಹೇಳ್ತಾ ಹೋಗಿ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆ ಬರುತ್ತೆ. ಹಾಗೆಯೇ ಯಾರಿಗಾದ್ರೂ ಪರ್ಸನಲ್ ಲೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸನಲ್ ಲೀಡಿಂಗ್ ಅಂತ ಹಾಕಿ ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕು. ಹಾಗೆಯೇ ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೈಟ್ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ. ಹಾಗೆಯೇ ಬಿಸ್ನೆಸ್ನಲ್ಲಿ ಲಾಸ್ ಆಗ್ತಾ ಉಂಟು, ಅಥವಾ ನೆಗೆಟಿವ್ ಎನರ್ಜಿ ಮಂತ್ರ ವಶೀಕರಣ, ಅಥವಾ ಇನ್ಯಾವುದೋ ನಿಮಗೆ ಭಯ ಆತಂಕ ಇದ್ದರೆ, ಸೊ ಅದಕ್ಕೂ ಪೂಜೆ ಮಾಡಿ ಎನರ್ಜಿ ಪಾಸ್ ಮಾಡಿ ಬ್ರಾಸ್ಲೈಟ್ ಲೈವ್ ಮಾಡಿ ಕೊಡ್ತೀನಿ ನಿಮ್ಮ ಹೆಸರಲ್ಲಿ. ಏನಂದರೆ ನೋಡಿ, ನಾನು ಏನು ಹೇಳ್ತೇನೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಏನಕ್ಕಂದರೆ ಮತ್ತೆ ಕೆಲವರು ಅಂದ್ಕೊಳ್ತಾರೆ ಒಂದೇ ದಿನದಲ್ಲಿ ಜೀವನ ಬದಲಾಗಬೇಕು, ಹಾಗೆ ಹೀಗೆ. ಸೊ ನೋಡಿ, ಮನೆಯವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು, ಪ್ರೀತಿಗೂ ರೆಸ್ಪೆಕ್ಟ್ ಕೊಡಬೇಕು, ನಿಮಗೆ ನೀವು ರೆಸ್ಪೆಕ್ಟ್ ಕೊಡಬೇಕು. ಸೊ ಆವಾಗ ಆಟೋಮೆಟಿಕ್ಕಾಗಿ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಸೊ ಮತ್ತು ಆದಷ್ಟು ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಿ. ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಜಾಬ್ ಮಾಡ್ತಾ ಇದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ, ರಿಲೇಷನ್ಶಿಪ್ಪಲ್ಲಿದ್ದೀರಾ, ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಿ. ನೆಗೆಟಿವ್ ಎನರ್ಜಿ ಎಲ್ಲಾದರೂ ಸುತ್ತಾ ಇದ್ದರೆ ನಿಮಗೆ ಆಕರ್ಷಣೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿದೆ.